ಸೆಪ್ಟೆಂಬರ್ ಬಳಿಕ ಕ್ರಾಂತಿ ಎಂಬ ರಾಜಣ್ಣ ಹೇಳಿಕೆ ವಿಚಾರ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೇವೆ. ಅಲ್ಲಿಗೆ ಅದು ಮುಗಿತು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿದೆ. ಏನು ಮಾಡಿದರೂ ಸಹ ವರಿಷ್ಠರು ಮಾಡಬೇಕು, ನಾವು ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗ್ಬೋದು ಸತೀಶ್ ಜಾರಕಿಹೊಳಿ ಅಂತ ರಾಜಣ್ಣ ಹೇಳಿದರು. ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದು ಅವರ ವೈಯಕ್ತಿಕ ಹೇಳಿಕೆ, ರಾಜಣ್ಣ ಅವ್ರ ಸ್ಟೇಟ್ಮೆಂಟು. ಅವರು ಈಗಷ್ಟೇ ಎಲ್ಲ ಸಾಕಷ್ಟು ಬಾರಿ ಹೇಳ್ತಾನಿದ್ದಾರೆ. ಕಾಯೋಣ ಅಂದಷ್ಟೇ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತದೆ. ಸತೀಶ್ ಜಾರಕಿಹೊಳಿ ಆಗುತ್ತಂತ ಅವರು ಆಗಬಹುದು ಏನೋ ಅಂತ ಅನ್ಕೊಂಡಿದ್ದೇನೆ, ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡೋಕ್ಕಾಗಲ್ಲ. ಆಗ್ತವೆ, ಅದಕ್ಕೆಲ್ಲ ಕಾಲನ ತೀರ್ಮಾನ ಮಾಡುವಂಥದ್ದು. ನೋಡ್ರಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನು ಚರ್ಚೆ ಬಂದಿದೆ, ಓದಿವಿ ಬಂದಿವಿ ಅಷ್ಟಲ್ಲ. ಲ್ಯಾಂಡ್ ಆಗಿರ್ಲಿಲ್ಲ ಅಷ್ಟೊಳಗೆ ರಾಜಣ್ಣ ಅವರು ಸೆಪ್ಟೆಂಬರ್ ಅಂತ ದೊಡ್ಡ ಕ್ರಾಂತಿ ಆಗಿದೆ ಅಂತ ಹೇಳಿಕೆ ಬೇರೆ ಅವ್ರು ಹೇಳಿದಾರೆ, ನಾವು ಹೇಳಿದ್ರೆ ಮುಗಿತಲ್ಲ, ಇನ್ನೇನು ಮತ್ತೆ ಪದೇ ಪದೇ ಮುಗಿದೈತಿ. ಅಲ್ಲಿ ಏನ್ ಹತ್ತದ ಕ್ರಾಂತಿ ಆಗುವಂತ ಏನ್ ಬೆಳವಣಿಗೆ ಅದು ವರಿಷ್ಠ ಇದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ, ನನ್ನ ಕೈಯಲ್ಲಿ ಏನಿಲ್ಲ. ಅವ್ರ ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲ, ಅದ ಏನು ಮಾಡ್ರು ಬಿಡಿ. ಸೊ ಅವರೇ ನಾವು ಹತ್ರ ಇಲ್ಲ, ಒಂದು ಪಾರ್ಟಿ ಅಷ್ಟೇ. ಮುಂದಿನ ಸರಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಬರುವಂತದ್ದು, ಬಹಳ ಮಹತ್ವ ಅನ್ನುವಂಥದ್ದು ನಿಮ್ ದೃಷ್ಟಿಯಲ್ಲೂ ಇದೆ. ಅದಕ್ಕಾಗಿ ಇನ್ನು ಅದೇ ಹೇಳಿದ್ರಲ್ಲ, ಅದೆಲ್ಲ ವರಿಷ್ಠ ಬಿಟ್ಟಿದ್ವು. ಸರ್, ಈಗ ಕಾಯ್ಬೇಕಷ್ಟೇ ನಾವು. ರಾಜಣ್ಣ ಇವತ್ತು ಅಂತ ಏನಂತಂದ್ರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ, ಅದು ನಿಜನಾ? ಏನ ಆ ರೀತಿ ಏನಾದ್ರೂ ಚರ್ಚೆ ಇಲ್ಲ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಬಹಳಷ್ಟು ಜನ ನೀವು ಹೇಳ್ತಿರಲ್ಲ, ಎಲ್ಲ ಟ್ರೇಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಅಂತ ಎಲ್ಲರೂ ಹೇಳ್ತಾರ. ಅಂದ್ರೆ ಅದು ವೈಯಕ್ತಿಕ ವಿಚಾರ ಅಷ್ಟೇ. ಅವ್ರು ನೀವು ದೆಹಲಿಯಲ್ಲಿ ಇದ್ದಾಗ ಕ್ರಾಂತಿ ಆಗುತ್ತೆ ಅಂದ್ರೆ ಈಗ ನೀವೇ ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಅಂತ ಅವ್ರು ಈಗೆಲ್ಲ ಸುಮಾರು ಸಾರಿ ಹೇಳ್ಯಾರ. ಈಗ